ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾವು ರೀಸೆಂಟಾಗಿ ಥೈಲ್ಯಾಂಡ್ಗೆ ಹೋಗಿದ್ವಿ. ಸೊ ಥೈಲ್ಯಾಂಡಲ್ಲಿ ಏನೇನಾಯಿತು, ಹೆಂಗೆಲ್ಲ ಆಯಿತು ಥೈಲ್ಯಾಂಡ್ ಟ್ರಿಪ್ಪು ಅಂತ ಮಾಡೋಕ್ಕೆ ವಿಡಿಯೋ ಮಾಡಿದ್ವಿ. ಸೊ ಥೈಲ್ಯಾಂಡ್ಗೆ ಹೋದ್ಮೇಲೆ ಮಸಾಜ್ ವೆರಿ ಪಾಪ್ಯುಲರ್ ಅಲ್ಲ. ಸೊ ಮಸಾಜ್ ಮಾಡಿಸ್ಕೊಂಡ್ವಿ. ಸ್ಪೆಷಲಿ ಫೀಟ್ ಮಸಾಜ್ ಅಂತೂ ಸಕ್ಕತ್ತಾಗಿತ್ತು. ಸೊ ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್. ಆಮೇಲೆ ಸ್ಟ್ರೀಟ್ ಸೈಡಲ್ಲಿ ಹೇಗೆಲ್ಲ ಇದೆ ಅಂತ ನೋಡೋಕ್ಕೆ ಹೋದ್ವಿ. ಅಲ್ಲಿ ನೀವು ನೋಡ್ತಿರ್ಬೋದು, ಅಲ್ಲಿ ಕಾಣಿಸ್ತಿರೋದು ಮಾಲ್. ಆ ಮಾಲ್ ಒಳಗಡೆ ಮಾಲ್ ಥರನೇ ಇದೆ, ಅಷ್ಟೇನು ಡಿಫ್ರೆಂಟ್ ಆಗಿಲ್ಲ. ಬಟ್ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋದ್ಮೇಲೆ ಒಂದು ಮಾಲ್ ನೋಡಿದ್ರೆ ಹೇಗೆ ಅಂದ್ಬಿಟ್ಟು ನಿಮ್ಗೊಂದು ಗ್ಲಿಮ್ಸ್ ಆಫ್ ದ ಮಾಲ್ ತುಂಬ ಚೆನ್ನಾಗಿತ್ತು, ಆರ್ಟಿಸ್ಟಿಕ್ ಆಗಿತ್ತು ಆ್ಯಕ್ಚುಲಿ. ಆ್ಯಂಡ್ ಮತ್ತು 7-Eleven ವಾಸ್ ವೆರಿ ಕಂಫರ್ಟಿಂಗ್. ಅಂದರೆ ಎಲ್ಲ ಕಡೆ ನಾನ್ ವೆಜ್ ಇತ್ತು, ಏನು ತೊಗೋಬೇಕು ಏನು ಮಾಡಬೇಕು ಏನು ಗೊತ್ತಾಗ್ತಾ ಇರಲಿಲ್ಲ. ಸೊ ಸೀದಾ 7-Elevenಗೆ ಹೋಗೋದು, ಏನಾದ್ರು ತಿನ್ನೋದು, ಮತ್ತು ಆ ಎನರ್ಜಿಲೇ ಟ್ರಾವೆಲ್ ಮಾಡೋದು. ದ್ಯಾಟ್ ವಾಸ್ ದ ಥಿಂಗ್. ಆಮೇಲೆ ಅಲ್ಲಿ ಫೇಮಸ್ ಪಟಾಯ ರೋಡ್ ಅಂತ ಇದೆಯಲ್ಲ, ಅಲ್ಲಿ ತುಂಬ ಫೇಮಸ್ ಅಲ್ಲಿ. ಸೊ ಅಲ್ಲಿಗೆ ಹೋದ್ವಿ. ಸೊ ಅದೊಂದು ಗ್ಲಿಮ್ಸ್ ನಮಗೆ ಆ ಪಟಾಯ ರೋಡಲ್ಲಿ. ಆಮೇಲೆ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಬೀಚಿಗೆ ಹೋದ್ವಿ. ಅಲ್ಲಿ ಯಾರೋ ಈ ಥರ ಪ್ಯಾರಾಶೂಟ್ ಮಾಡ್ತಾಯಿದ್ರು. ದಟ್ ವಾಸ್ ವೆರಿ ನೈಸ್ ಟು ಸಿ. ಇನ್ಫ್ಯಾಕ್ಟ್ ತುಂಬ ಚೆನ್ನಾಗಿತ್ತು ನೋಡೋಕ್ಕದು. ಆ್ಯಂಡ್ ನಾವು ಟ್ರೈ ಮಾಡೋಣ ಅಂದ್ಕೊಂಡ್ವಿ. ಬಟ್ ಓಕೆ, ಬಕೆಟ್ ಲಿಸ್ಟಿಗೆ ಹಾಕೊಳ್ಳೋಣ, ವಿಲ್ ಸಿ ಸಮ್ ಟೈಮ್ ನೆಕ್ಸ್ಟ್ ಟೈಮ್, ಇವಾಗ ಬೇಡ, ಮಗು ಜೊತೆ ಇದೆಯಲ್ಲ ಬೇಡ ಅಂದ್ಕೊಂಡು ಆಮೇಲೆ ನಿಮಗೆಲ್ಲ ಕಾಣಿಸ್ತಿರ್ಬೋದು ಯಾಕೆ ಈ ಥರ ರಿವರ್ಸ್ ಮಾಡಿದ್ದೀವಿ ಅಂತ. ಎಲ್ಲರೂ ಹಾಗೆ ಮಾಡ್ತಾರೆ. ಸೊ ನಾವು ಸ್ವಲ್ಪ ರಿವರ್ಸ್ ಸ್ಕ್ರೀನ್ ಪ್ಲೇ ಮಾಡೋಣ ಅಂದ್ಕೊಂಡು ಈ ಥರ ಮಾಡಿದ್ದೀವಿ. ಬಟ್ ಇಟ್ ಈಸ್ ವೆರಿ ನೈಸ್. ಆಮೇಲೆ ನಾವು ಪಿ ಐಲ್ಯಾಂಡಿಗೆ ಹೋಗ್ಬೇಕು ಅಂದ್ಕೊಂಡ್ವಿ. ಪಿ ಐಲ್ಯಾಂಡ್ ಹೋಗೋಕೆ ಮುಂಚೆ ನಮ್ಮ ಋತು ಏನಾದರೂ ನನಗೆ ಶಾಪ್ ಮಾಡಬೇಕು ಅಂತ ಕೇಳಿದ್ಲು. ಅವಳು ಏನೇನು ಬೇಕೋ ಎಲ್ಲ ನೋಡಿದ್ಲು, ಬಟ್ ಏನೂ ಸಿಗಲಿಲ್ಲ. ಸರಿ, ಆಮೇಲೆ ಆಲ್ ಟಯರ್ಡ್ ಫೇಸಸ್ ನೋಡ್ಬೋದು ನೀವು. ಸೊ ಹೀಗೆ ಅಲ್ಲಿ ಒಂದು ಪುಕೆಟ್ ಓಲ್ಡ್ ಟೌನ್ ಸಿಟಿ ಅಂತ ಇದೆ. ಸೊ ಅಲ್ಲಿ ಇಟ್ ಇಸ್ ವೆರಿ ಫೇಮಸ್ ಫಾರ್ ಶಾಪಿಂಗ್. ಆಮೇಲೆ ಅಲ್ಲಿ ಮ್ಯಾಂಗೋ ಮಿಲ್ಕ್ ಶೇಕ್ ತುಂಬ ಸಖತ್ತಾಗಿರುತ್ತೆ. ಅಲ್ಲಿ ಯು ಜಸ್ಟ್ ಹ್ಯಾವ್ ಟು ಟೇಸ್ಟ್ ಇಟ್ ಒನ್ಸ್. ದಟ್ ಮ್ಯಾಂಗೋ ಆ ಟೇಸ್ಟ್ ಐ ಥಿಂಕ್ ಬರೀ ಥೈಲ್ಯಾಂಡಲ್ಲೇ ಬರೋದು ಅನ್ಸುತ್ತೆ. ದಟ್ ಕೈಂಡ್ ಆಫ್ ಮ್ಯಾಂಗೋ ಇಟ್ ವಾಸ್. ಆಮೇಲೆ ಅದನ್ನು ಮಿಲ್ಕ್ ಶೇಕ್ ಥರ ಮಾಡಿ, ಅದನ್ನು ಡಿಸೈನ್ ಥರ ಮಾಡಿ ಏನೋ ಮಾಡ್ತಿರ್ತಾರೆ. ಇಟ್ ಈಸ್ ವೆರಿ ನೈಸ್. ಆ್ಯಂಡ್ ಅವ್ರು ಫಾಸ್ಟಾಗಿ ಮಾಡ್ತಾ ಇರೋದು ನೋಡೋದು ಒಂಥರ ಫೀಲ್ ಅಲ್ಲ. ನಾವು ಮಾಡ್ಕೋಬೋದಾ ಅಂತ ಟ್ರೈ ಮಾಡಿದ್ವಿ. ಬಟ್ ಅವ್ರು ಏನೇನೋ ಮಿಷಿನರಿ ಎಲ್ಲ ಇಟ್ಕೊಂಡಿರ್ತಾರೆ. ಬಟ್ ಇಟ್ ವಾಸ್ ವೆರಿ ಗುಡ್. ಆಮೇಲೆ ಟೇಸ್ಟ್ ಕೂಡ ತುಂಬ ಎನ್ಹ್ಯಾನ್ಸ್ ಆಗಿತ್ತು, ಸಖತ್ತಾಗಿತ್ತು ಟೇಸ್ಟ್. ಸೊ ದಿಸ್ ವಾಸ್ ದ ಸೈಟ್ ಆಫ್ ದ ಪುಕೆಟ್ ಓಲ್ಡ್ ಸಿಟಿ. ಇಲ್ಲಿಂದ ನಾವು ಆಮೇಲೆ ತುಂಬ ಬ್ಯಾರಿಗೆ ಆಗ್ತಾಯಿತ್ತು. ಸೊ ವಾಟರ್. ಆಮೇಲೆ ಇಲ್ಲಿಂದ ಎಲ್ಲೂ ಕರ್ಕೊಂಡು ಹೋದ್ರು ಡ್ರೈ ಫ್ರೂಟ್ ಶಾಪಿಂಗಿಗೆ. ಸೊ ಡ್ರೈ ಫ್ರೂಟ್ ಶಾಪಿಂಗಿಗೆ ಅಲ್ಲಿ ಎಲ್ಲ ಥರದ್ದು ಇತ್ತು. ಎಲ್ಲದಕ್ಕೂ ಮಸಾಲ ಆ್ಯಡ್ ಮಾಡಿ, ಮತ್ತು ಅಲ್ಲಿ ಕ್ಯಾಶ್ಯೂಸ್ ಹೆಂಗೆ ಫಸ್ಟಿಂದ ಹೇಗೆ ಬರುತ್ತದು ತೋರಿಸಿ ಆಮೇಲೆ ಇದೆಲ್ಲ ಮಾಡಿದ್ರು. ಅದು ಚೆನ್ನಾಗಿತ್ತು. ಆಮೇಲೆ ಒಂದು ಹನಿ ಬೀಚ್ ಇದಕ್ಕೆ ಕರ್ಕೊಂಡು ಹೋದ್ರು, ಒಂದು ಹನಿ ಬೀ ಸ್ಪಾಟಿಗೆ. ವೆರಿ ರಿಯಲಿ ಎಕ್ಸ್ಪೀರಿಯನ್ಸ್ ದ ಹನಿ ಬೀ ದರ್. ಅಲ್ಲಿ ನೋಡಿ ನನ್ನ ಹಸ್ಬೆಂಡು ಹನಿ ಇಟ್ಕೊಂಡು, ನಮಗೆ ತುಂಬ ಭಯ ಆಗಿತ್ತು, ನಾನು ಇಟ್ಕೊಂಡು. ಸೊ ಹನಿ ಬೀ ಇಟ್ಕೊಂಡು ಅವರಿಬ್ಬರು ಟ್ರೈ ಮಾಡ್ತಾ ಇದ್ದಾರೆ. ಅವರಂದರು ಒಂದು ರಾಣಿ ಅಥವಾ ಕ್ವೀನ್ ಏನಿರುತ್ತಲ್ಲ, ಕ್ವೀನ್ ಬಿ, ಅದ್ರ ಸುತ್ತ ಅವೆಲ್ಲ ಇರುತ್ತೆ. ಸೊ ಕ್ವೀನ್ ಬಿ ಇದ್ದಷ್ಟೊತ್ತು ಅದು ಅಲ್ಲೇ ಇರುತ್ತೆ ಅಂತ. ಸೊ ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್. ಪ್ರಿಯಾಂಕಾ ಅವರು ಕೂಡ ಇಟ್ಕೊಂಡ್ರು. ಮತ್ತು ನಮಗೆ ಭಯ ಆಗಿತ್ತು, ನಾವು ಇಟ್ಕೊಳ್ಳಿಲ್ಲ. ಬಟ್ ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್ ಫಾರ್ ದೆಮ್ ಹೂ ಹೆಲ್ಡ್ ದ ಹನಿ ಬೀಸ್ ಇನ್ ದರ್ ಹ್ಯಾಂಡ್. ಏನಂತೀರ? ಸೊ ಇಟ್ ವಾಸ್ ವೆರಿ ನೈಸ್. ಆಮೇಲೆ ಅದು ನೀರು ಹಾಕಿದಷ್ಟು ಜಾಸ್ತಿ ಅದಲ್ಲೇ ಅಂಟ್ಕೊಂಡಿರುತ್ತೆ ಅಂತ ದೇವರ್ ಎಕ್ಸ್ಪ್ಲೇನಿಂಗ್. ಅದು ಚೆನ್ನಾಗಿತ್ತು. ಆಮೇಲೆ ಅಲ್ಲಿಂದ ನಾವು ಸೀದಾ ಹನಿ ಬೀ ಇಲ್ಲಿಗೆ ಟೇಸ್ಟ್ ಮಾಡೋಕ್ಕೆಲ್ಲ ಕೊಟ್ಟರು ಸ್ವಲ್ಪ. ಅಂದರೆ ಈ ಫಾರೆಸ್ಟ್ ಹನಿ ಅಂತಾರಲ್ಲ, ಅಥವಾ ಆಗಲೇ ಸ್ಕ್ವೀಸ್ ಮಾಡಿ ತೆಗೆದಿರ್ತಾರಲ್ಲ ಹನಿ, ದೇವರ್ ಗಿವಿಂಗ್ ಇಟ್. ತುಂಬ ಸಖತ್ತಾಗಿತ್ತು ಟೇಸ್ಟು. ಆ್ಯಂಡ್ ಟ್ರೈ ಮಾಡೋಣ ಅಂದ್ಕೊಂಡ್ವಿ. ಆಮೇಲೆ ನಾವು ಸ್ವೀಟೇ ತಿನ್ನಲ್ಲ, ಏನಕ್ಕೆ ಬೇಕು ಅಂತ ಬಂದ್ಬಿಟ್ವಿ. ಸೊ ಇದೊಂದು ಮ್ಯೂಸಿಯಂ ಥರ ಇತ್ತು. ಆ್ಯಂಡ್ ವೇರ್ ಯು ಕ್ಯಾನ್ ಆಲ್ ಫೈಂಡ್ ದಿಸ್ ಹನಿ ರಿಲೇಟೆಡೇ ಇತ್ತದು. ಆಮೇಲೆ ಒಂದು ಜ್ಯುವೆಲ್ಲರಿ ಶಾಪಿಗೆ ಕರ್ಕೊಂಡು ಹೋದರು, ವೇರ್ ಯು ಕ್ಯಾನ್ ಶಾಪ್ ಜ್ಯುವೆಲ್ಸ್. ಗೋಲ್ಡು ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇತ್ತಲ್ಲಿ. ಸೊ ವಿ ಕ್ಯಾನ್ ಗೋ ಟು ಪರ್ಚೇಸ್ ಎನಿಥಿಂಗ್. ಮತ್ತು ಅಲ್ಲಿಂದ ಒಂದು ದೇವಸ್ಥಾನ ಕರ್ಕೊಂಡು ಹೋದರು. ಇವಾಗ ನಮ್ಮಲ್ಲೆಲ್ಲ ಹೇಗೆ ದೇವಸ್ಥಾನ ಇದೆಯಲ್ಲ, ಹಂಗೆ ಅವ್ರದ್ದಲ್ಲೂ ಒಂದು ದೇವಸ್ಥಾನ ಇದೆ. ಡಿಫ್ರೆಂಟ್ ಬಿಲೀವ್ಸ್
ಹೇಗೆ ಮಾಡಬೇಕು, ನಮ್ಮವ್ರು ಹೇಗೆ ಮಾಡ್ತಾರೆ ಅಂತೆಲ್ಲ ಒಂದು ಬ್ರೀಫಿಂಗ್ ಕೊಟ್ಬಿಟ್ಟು ಕಳಿಸಿದ್ರು. ಐ ಮಸ್ಟ್ ಸೇ ಇಟ್ ವಾಸ್ ವಂಡರ್ಫುಲ್. ನಾವು ಹೆಂಗೆ ನಮ್ಮ ದೇವಸ್ಥಾನಕ್ಕೆ ಹೋಗಿ ಎಷ್ಟು ಚೆನ್ನಾಗಿದೆ ಆರ್ಕಿಟೆಕ್ಚರು ಅಂತೀವಲ್ವ, ಅದೇ ಥರನೇ ಅವ್ರ ಸ್ಟೈಲಲ್ಲಿ ಥರ ಒಂದು ಆರ್ಕಿಟೆಕ್ಚರ್ ಇತ್ತಲ್ಲಿ. ವೆರಿ ವಂಡರ್ಫುಲ್ ಆ್ಯಕ್ಚುಲಿ. ಅವ್ರದ್ದು ಬೇಸಿಕಲಿ ಏನಂದರೆ ಮೇನ್ ದೇ ಫಾಲೋ ಬುದ್ಧ. ಸೊ ಬುದ್ಧ ಅಲ್ಲಿ ವಾಟ್ ಆಲ್ ಹಿ ವಾಸ್ ಫಾಲೋಯಿಂಗ್, ದೇ ಮೇಕ್ ಶೋರ್ ದೇ ಫಾಲೋ ದಟ್ ಕೈಂಡ್. ಸೊ ಬುದ್ಧ ಪಕ್ಕ ಎಲ್ಲ ಹೋಗಿ ನಿಂತ್ಕೊಂಡು ಫೋಟೋ ತೊಗೊಳ್ಳೋದು, ಒಂಥರ ವೈಬ್ ಚೆನ್ನಾಗಿತ್ತು, ಒಂಥರ ಸೈಲೆನ್ಸು. ಆಮೇಲೆ ಆ ಪೀಸ್ ಅಂತಾರಲ್ಲ, ವೆನ್ ಯು ಸಿ ಬುದ್ಧ, ದಟ್ ವಾಸ್ ಆಲ್ವೇಸ್ ದೇರ್. ಮತ್ತು ಆ ಆರ್ಕಿಟೆಕ್ಚರ್ ನೋಡಿ ಹೆಂಗಿದೆ ಅಂದರೆ, ಎಷ್ಟು ಜೈಗ್ಯಾಂಟಿಕ್ ಆಗಿದೆ ಅಂದರೆ, ಅಲ್ಲೇ ನಿಂತ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ನೋಡ್ತಾರಣಪ್ಪ ಅನಿಸ್ತು. ಬಟ್ ಅಗೇನ್ ತುಂಬ ಬಿಸಿಲಿದ್ದರಿಂದ ನಾವು ಒಂದು ಕಡೆ ನಿಂತ್ಕೊಂಡು, ಒಳಗೆ ಇದ್ದರೆ ಸ್ವಲ್ಪ ತಣ್ಣಗಿರ್ತಾಯಿತ್ತು, ಆಮೇಲೆ ಹೊರಗಡೆ ಬಂದರೆ ಸ್ವಲ್ಪ ತುಂಬ ಬಿಸಿಲಿತ್ತು. ಸೊ ಅದಕ್ಕೆ ನಾವು ಆದಷ್ಟು ಒಳಗಡೆನೇ ಇದ್ವಿ. ಒಳಗಡೆ ಇದ್ದು ಆಮೇಲೆ ಹೊರಗಡೆ ಎಲ್ಲ ನಿಮಗೆ ಈ ಶಾರ್ಟ್ಸ್ ಏನು ಕಾಣುತ್ತಲ್ಲ, ಇವೆಲ್ಲ ಹೊರಗಡೆ ದ ಆ್ಯಂಬಿಯನ್ಸ್ ಆಫ್ ದ ಟೆಂಪಲ್ ಅನ್ಬೋದು. ಸೊ ಒಳಗಡೆ ಎಲ್ಲ ಅವ್ರವ್ರ ಬಿಲೀವ್ಸ್ ಆಗಿರೋಂಥ ಫಾಲೋವರ್ಸ್ ಆಫ್ ಬುದ್ಧ, ನಮ್ಗಳು ಹೆಂಗೆ ಗುರುಗಳಿರ್ತಾರಲ್ಲ ಆ ಥರ ಎಲ್ಲ ಇತ್ತು. ಆಮೇಲೆ ಬುದ್ಧನೂ ಚೆನ್ನಾಗಿತ್ತು, ಡಿಫ್ರೆಂಟ್ ಕೈಂಡ್ಸ್ ಆಫ್ ಬುದ್ಧ, ಸಿಟ್ಟಿಂಗ್ ಬುದ್ಧ, ಸ್ಲೀಪಿಂಗ್ ಬುದ್ಧ, ಈ ಥರ ಎಷ್ಟೊಂದು ಬುದ್ಧ ಕಾಣುತ್ತೆ ನಿಮಗೆ, ನೀವು ನೋಡ್ಬೋದು. ಅವೆಲ್ಲ ತುಂಬ ಚೆನ್ನಾಗಿರೋಂಥ ಬುದ್ಧ. ಹೊರಗಡೆಯಿಂದ ಎಷ್ಟು ಆರ್ಕಿಟೆಕ್ಚರ್ ಸಖತ್ತಾಗಿದೆ ಅಲ್ಲಿ, ದೇರ್ ಬಿಲೀವ್ಸ್. ಮತ್ತು ಹೊರಗಡೆ ವ್ಯೂಸು ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಐ ಆಮ್ ಆಲ್ವೇಸ್ ಆನ್ ಮೊಬೈಲ್, ನೋಡ್ಬೋದು. ಇನ್ನೊಂದು ಪ್ಲೇಸ್ಗೆ ಹೋಗೋಷ್ಟರಲ್ಲಿ ಏನೋ ಒಂದು ಮೊಬೈಲ್ ನೋಡ್ತಿದ್ದೆ ನಾನು. ಆಮೇಲೆ ದಿಸ್ ಇಸ್ ದ ಬಿಗ್ ಬುದ್ಧ ದೇರ್. ಬಿಗ್ ಬುದ್ಧ ನಮಗೆ ಅಲೌಡ್ ಇರಲಿಲ್ಲ, ಬಟ್ ಅಗೇನ್ ವಿ ಕುಡ್ ವಾಚ್ ಇಟ್ ಫ್ರಮ್ ದೇರ್. ಆಮೇಲೆ ಇದು ಡಾಲ್ಫಿನ್ ಶೋಗೆ ಹೋಗಿದ್ವಿ, ಬಿಕಾಸ್ ರಿತು ಇದ್ಲಲ್ಲ, ರಿತು ವಿಲ್ ಎಂಜಾಯ್ ಟೂ ಮಚ್ ಅಂತ ನಾವು ಡಾಲ್ಫಿನ್ ಶೋ ಕರ್ಕೊಂಡು ಹೋದ್ವಿ ಅವಳನ್ನ. ಡಾಲ್ಫಿನ್ಸ್ ವರ್ ವೆರಿ ಪೀಸ್ಫುಲ್ ಅನ್ಬೋದು. ಇಟ್ ವಾಸ್ ವೆರಿ ನೈಸ್ ಆ್ಯಕ್ಚುಲಿ, ತುಂಬ ಎಂಜಾಯ್ ಮಾಡಿದ್ವಿ. ಆಮೇಲೆ ನೀವು ನೋಡ್ಬೋದಲ್ಲಿ ಅವ್ರು ಏನೋ ಕೊಡ್ತಾ ಇದ್ದಂಗೆ ಡಾಲ್ಫಿನ್ಸ್ ಅವ್ರು ಹೆಂಗೆ ಹೇಳ್ತಾರೋ ಅದು ನನಗೆ ಮಾಡ್ತಾ ಹೋಗುತ್ತದೆ. ಸೊ ಇಟ್ ವಾಸ್ ವೆರಿ ನೈಸ್. ಎಂಜಾಯ್ ದ ಡಾಲ್ಫಿನ್ ಶೋ. ಆ ಹುಡುಗಿ ನೋಡ್ರಪ್ಪ ನಿಂತಿದ್ದಾಳೆ, ಓ ಮೈ ಗಾಡ್, ನಿಂತಿದ್ದಾಳೆ. ಸಾರಿ, ಅಲ್ಲ ವೆರಿ ಎಕ್ಸೈಟಿಂಗ್ ಟು ಸಿ ದೋಸ್ ಪೀಪಲ್. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಡಾಲ್ಫಿನ್ಸ್ ವೆರಿ ಸಪೋರ್ಟಿವ್ ಆಗಿ ಅಲ್ಲ, ತುಂಬ ಚೆನ್ನಾಗಿದೆ. ಡಾಲ್ಫಿನ್ಸ್ ಸಪೋರ್ಟಿವ್. Can you feel my love? Oh, 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 oh. Can you feel my love? Can you feel my stay through the change, through the way that the colors turn. Dive in with me to the deep of the orange burn, and lay in the autumn leaves. You are beautiful and you're all I ಆಮೇಲೆ ಡಾಲ್ಫಿನ್ ಶೋ ಮುಗೀತು. ಡಾಲ್ಫಿನ್ ಶೋ ಮುಗಿಸ್ಕೊಂಡು ನಾವು ಮತ್ತೆ ನಾವು ವಾಪಸ್ ನಮ್ಮ ಹೋಗ್ತಾ ಇದ್ವಿ. ಆ ಡಾಲ್ಫಿನ್ ಶೋ ಹೊರಗಡೆ ಹೋಗಿ ಮುಂಚೆ ಈ ಥರ ಫೌಂಟೇನ್ ಇತ್ತು, ಅಲ್ಲಿ ಟಿಕೆಟ್ ಎಲ್ಲ ತೊಗೊಳ್ಳೋ ಟೈಮಲ್ಲಿ ನಾವೆಲ್ಲ ಫೋಟೋಸ್ ತೆಗೆದು ಇದು ಎಂಜಾಯ್ ಇಲ್ಲ ಬೇಸಿಕಲಿ. ಡಾಲ್ಫಿನ್ ಶೋ ನಾವು ತುಂಬ ಎಂಜಾಯ್ ಮಾಡಿದ್ವಿ. ಶೋ ವೆರಿ ಎಕ್ಸೈಟೆಡ್. ಆಮೇಲೆ ನಮ್ಮ ಯಥಾ ಪ್ರಕಾರ